ಈಗ ಅಭ್ಯರ್ಥಿಯಾಗಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿಕೊಂಡಿರ್ತಕ್ಕಂಥ ನೇತಾರರು ನಮ್ಮ ರಾಜ್ಯದ ಪ್ರಮುಖರಾದಂಥ ಚಂದ್ರಶೇಖರ್ ಅವರು, ಬಾಗೂರು ಕುಮಾರ್ ಅವರು, ಮತ್ತು ರಾಜೇಂದ್ರ ಅಶೋಕ್ ಅವರು, ಚೆನ್ನೈಗೌಡರು, ಅಪ್ಪಾಪುರ ಕುಮಾರ್ ಅವರು, ಮತ್ತು ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಮತ್ತು ಹಿಂಭಾಗದಲ್ಲಿ ಶ್ರೀನಿವಾಸ ಮೂರ್ತಿ ಅವರು, ಮತ್ತು ನಗರ ಪಾಲಿಕಾ ಸದಸ್ಯರು ರಮೇಶ ಮತ್ತು ಶಿವಣ್ಣ ಸಹೋದರಿ ಮತ್ತು ಮುಂಭಾಗದಲ್ಲೂ ಕೂಡ ಅನೇಕ ಮುಖಂಡರುಗಳು ಮಾರ್ಗದರ್ಶನಗಳು ಅನೇಕ ಮುಖಂಡರು ಮೂರು ಕ್ಷೇತ್ರದ ಅಧ್ಯಕ್ಷರು ಕ್ಷೇತ್ರದ ಅಧ್ಯಕ್ಷ ಸಂತೋಷ್, ಜನ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಆಗಮಿಸಿದರು. ಈ ಸಂದರ್ಭದಲ್ಲಿ ದಯಮಾಡಿ ಏನು ಮಾತಾಡಿದ್ರಿ ಇವೆಲ್ಲರಲ್ಲಿ ಮನವಿ ಮಾಡುವಂಥದ್ದು. ಹೋದ ಸಾರಿ ಚುನಾವಣೆ ಬೇರೆ, ಆದರೆ ಈ ಬಾರಿಯ ಚುನಾವಣೆ ಹಿಂದೆ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು 2018 ಬಿಟ್ಟರೆ ಆ ಹಿಂದೆ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿಯವರ ಕೆಲಸಗಳಲ್ಲಿ ದೇಶದ ಮೇಲೆ ಮತದಾರರು. ಆದರೆ 19ರ ನಂತರ ಚುನಾವಣೆ ಅವತ್ತು ಪ್ರತಾಪ್ ಸಿಂಹ ನಾವು ಮತ್ತೆ ಕಾಂಗ್ರೆಸ್ನವರು ನಿಂತಿದ್ದಾರೆ. ನಮಗೆ ಮಂಡ್ಯದಲ್ಲಿ ಕಾಂಗ್ರೆಸ್ನವರು ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು ಅಭ್ಯರ್ಥಿಯಾದಾಗ ಏನು ಚೂರಿ ಹಾಕಿದ್ರು, ಅದನ್ನು ಅರ್ಥಂತ ಮೈಸೂರು ಜಿಲ್ಲೆಯ ಬಹುತೇಕ ನಮ್ಮ ಕಾರ್ಯಕರ್ತರು ಅವತ್ತು ಬೆಳಗ್ಗೆ 7 ಗಂಟೆಯಿಂದ 5 ಗಂಟೆ ತನಕ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಮತವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮಂಡ್ಯದಲ್ಲಿ ನಮಗೇನು ಬೆನಿಫಿಟ್ ಹಾಕಿದ್ರು ಇದೇ ಪರಿವರ್ತನೆ ಮೈಸೂರಲ್ಲಿ ಆಗುತ್ತೆ ಅಂತೇಳಿ ನಾನು ಅವತ್ತು ಸಾರ್ವಜನಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೆ. ಇಲ್ಲಿವರೆಗೆ ಅಭ್ಯರ್ಥಿಯಾದಂಥವರು ನರೇಂದ್ರ ಮೋದಿಯವರ ಭಾರತೀಯ ಜನತಾ ಪಾರ್ಟಿಯವರ ಸಹಕಾರದಿಂದ ಅವರ ನೇತೃತ್ವದಲ್ಲಿ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರ್ತಾರೆ. ಆದರೆ ಈ ಬಾರಿ ಒಂದು ವಿಶೇಷ, ಇವತ್ತು ನರೇಂದ್ರ ಮೋದಿಯವರು, ಸನ್ಮಾನ್ಯ ನಮ್ಮ ಸರ್ವೋಚ್ಚ ನಾಯಕರಾದ ದೇವೇಗೌಡ ಸಾಹೇಬರು ಮತ್ತು ಯಡಿಯೂರಪ್ಪನವರು ಮತ್ತು ಕುಮಾರಣ್ಣವರು ಎಲ್ಲ ಮುಖಂಡರುಗಳು ಸೇರಿ ಮೈಸೂರಿಗೆ ಕೊಡುಗೆಯನ್ನು ಕೊಟ್ಟಂಥವ್ರಿಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಭಾವನೆಯಿಂದ ಇವತ್ತು ಗೌರವ ಆ ಕುಟುಂಬದವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ರಾಜಕೀಯ ಪಕ್ಷ ಯಾವ ಅಧಿಕಾರ ನಿಂತು ನೀರಲ್ಲ. ಆದರೆ ಹಿಂದೆ ಏನು 18ರಲ್ಲಿ ಮಡಿಕೇರಿನಲ್ಲಿ ಫ್ಲಡ್ ಆಯಿತು, ಅವತ್ತು ನನ್ನ ನಾಯಕರಾದಂಥ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಮತ್ತು ಪ್ರಿಯಾಪಟ್ಟಣ, ಹುಣಸೂರು, ಚಾಮುಂಡೇಶ್ವರಿ, ಚಾಮರಾಜ ಈ ಏನು ಭಾಗಗಳಿದ್ದಾವೆ ಇವೆಲ್ಲವೂ ಕೂಡ ಅಸೆಂಬ್ಲಿನಲ್ಲಿ 2ನೇ ಸ್ಥಾನದಲ್ಲಿ ನಾವಿದ್ದೇವೆ. 1ನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ, 2ನೇ ಸ್ಥಾನದಲ್ಲಿ ನಾವಿದ್ದೇವೆ. ಈ ಬಾರಿ ಚುನಾವಣೆ ಬಹುಶಃ ನಾನು ಅಂದ್ಕೊಂಡಿದ್ದೆ ಕಾಂಗ್ರೆಸ್ನವರು ಮೋಸ್ಟ್ಲಿ ಅಭ್ಯರ್ಥಿಯನ್ನು ಹಾಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೆ. ಯಾಕೆ ದಯಮಾಡಿ ಅರ್ಥ ಮಾಡಿ, ಈ ಮೈಸೂರು ಜಿಲ್ಲೆಯವರೇ ಮುಖ್ಯಮಂತ್ರಿಯಾಗಿದ್ದಾರೆ. ಅವರು ಮುಖ್ಯಮಂತ್ರಿ 2 ಬಾರಿ ಆಗಿರೋದು ನಮ್ಗೆ ಸಂತೋಷ. ನಮ್ಮ ಜಿಲ್ಲೆಯವರು ಮುಖ್ಯಮಂತ್ರಿ ಆಗಿರುವಂಥ ಸಂತೋಷ. ಅವರು ಅಭಿವೃದ್ಧಿಯ ವಿಚಾರದಲ್ಲಿ ಮಾಡಿರ್ತಕ್ಕಂಥ ಸಾಲ ಪ್ರತಿಯೊಬ್ಬ ಮನುಷ್ಯನ ಮೇಲೆ
1,00,000 ಹೆಚ್ಚು. ಆದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ JDS ಈ ಎರಡರಿಂದ ಅಭ್ಯರ್ಥಿಯನ್ನ ಮಾಡಿರ್ತಕ್ಕಂಥ ಕುಟುಂಬ ತಮ್ಮ ಮನೆಯ ಬಂಗಾರವನ್ನು ಈ ನಾಡಿನ ಜನಕ್ಕೋಸ್ಕರ ಬಾಂಬೆಯಲ್ಲಿ ಮಾರಾಟವನ್ನು ಮಾಡಿ ತಮ್ಮ ಮನೆಯ ಮೇಲೆ ಸಾಲವನ್ನು ಮಾಡಿಕೊಂಡಂಥ ಕುಟುಂಬದವರನ್ನ ಇಲ್ಲಿ ಅಭ್ಯರ್ಥಿಯನ್ನು ಮಾಡಿದ್ದೇವೆ. ಆದ್ದರಿಂದ ಯಾರಿಗೆ ಮತವನ್ನು ಕೊಡಬೇಕು ಜನ ನಿರ್ಧಾರ ಮಾಡ್ತಾರೆ.